ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ನಲ್ಲಿ ಒಂದು ಪಟಾಕಿ ಇತ್ತು. ಪಟ್ 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 ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು, ಜೊತೆಗೆ ಸ್ಟ್ರೈಟ್ ಫಾರ್ವರ್ಡ್ ಕೂಡ. ಸೊ ಆ ಕಡೆ ಕೇಳಿದ್ರೆ ಗೊತ್ತಲ್ಲ, ಟಗರನ್ನು ಮೀರಿಸುವಂತದ್ದು. ಸೊ ನಮ್ ಜೊತೆಗಿದ್ದಾರೆ ರಾಶಿಕಾ ಅವರು. ಹಾಯ್ ಮ್ಯಾಮ್. ಹಾಯ್ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಸಕ್ಕತ್ತಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ಸ್, 106 ದಿನಗಳನ್ನ ಮನೇಲಿ ಜೀವಿಸಿದ್ರ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಅಂದ ತಕ್ಷಣ ನಿಮಗೆ ತಟ್ಟಂತ ಏನ್ ನೆನಪಾಗುತ್ತೆ? ಬಿಗ್ ಬಾಸ್ ವಾಯ್ಸ್, ವೇಕಪ್ ಸಾಂಗ್, ಮೈಕ್ ಎಲ್ಲ ನೆನಪಾಗುತ್ತೆ. ಒಂದ್ ಹೇಳ ಎಲ್ಲ ಹೇಳ, ನಿಮಗೆ ಏನ್ ಅನ್ಸುತ್ತೆ ಎಲ್ಲವನ್ನು ಹೇಳಿ. ಅದೇ ಬಿಗ್ ಬಾಸ್ ವಾಯ್ಸ್, ಸುದೀಪ್ ಸರ್, ಮೈಕ್, ಅಲ್ಲಿ ಇದ್ದಿದ್ದ ಕ್ಷಣಗಳು, ವೇಕಪ್ ಸಾಂಗ್ ಇಂದ ನಮ್ ಡೇ ಸ್ಟಾರ್ಟ್ ಆಗ್ತಿತ್ತು, ಎಲ್ಲದೂ ನೆನಪಾಗುತ್ತೆ. ಆ ಬಿಗ್ ಬಾಸ್ ಜರ್ನಿ ನೆನಪಾಗುತ್ತೆ. ಇವಾಗ ನೀವು ಬರುವಾಗ ಒಂದು ಮಾತು ಹೇಳ್ತೀರಾ ಸುದೀಪ್ ಸರ್ಗೆ, ಸೊ ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳೋದು ಬಿಗ್ ಬಾಸ್ ವಾಯ್ಸ್ ಅನ್ನ ಎನ್ನುವಂಥದ್ದು. ಅದು ಸಿಕ್ಕಾಪಟ್ಟೆ ಹೊಡ್ತಾ ಇದೆ ಹೊರಗಡೆ. ಅದ್ ನಿಜವಾಗ್ಲು, ಯಾಕಂದ್ರೆ ಅಲ್ಲಿ ಹೋಗಿ ಇಷ್ಟು ದಿನ ನಾನು ಇದ್ನಲ್ವಾ, ಬೆಳಗ್ಗೆ ಎದ್ರೆ ಬಿಗ್ ಬಾಸ್ ವಾಯ್ಸ್ ಕೇಳ್ತಾ ಇದ್ವಿ. ನಮ್ಗೇನಾದ್ರು ತೊಂದರೆ ಆಯ್ತು ಅಂದ್ರೆ ಬಿಗ್ ಬಾಸ್ ಬರ್ತಾ ಇದ್ರು. ನಾವು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ಬಂದು ಮಾತಾಡ್ತಾ ಇದ್ರು. ಮನೇಲಿ ಏನಾರು ಆಯ್ತು, ಏನೋ ಒಂದು ಆಗ್ತಿದೆ ಅಂದಾಗ್ಲೂ ಕೂಡ ಬಿಗ್ ಬಾಸ್ ಬಂದು ನಾನಿದ್ದೀನಿ ಅಂತ ಹೇಳಿದ್ದಾರೆ. ಟೆಲಿಕಾಸ್ಟ್ ಆಗಿದೆಯೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗೆ ಏನೇ ಮಾತಾಡ್ಬೇಕು ಅಂದಾಗ ನಾವಿದ್ದೀವಿ, ಅದಕ್ಕೆ ಕ್ರಿಯೇಟ್ ಮಾಡ್ಕೊಡ್ತೀವಿ ಆ ಸ್ಪೇಸ್ ನ. ನಿಮ್ ಮನ್ಸಲ್ಲಿರೋದನ್ನ ನೀವು ಹೇಳ್ಕೊಳ್ಬಹುದು ಅಂತಾನು ಹೇಳಿದ್ರು. ತುಂಬಾ ಮಿಸ್ ಮಾಡ್ಕೊಂಡಿದ್ದು ವಿಲನ್ ವೀಕ್ ಅಲ್ಲಿ ಬಿಗ್ ಬಾಸ್ ವಾಯ್ಸ್ ನ. ಬಿಗ್ ಬಾಸ್ ಏನೇ ಡೌಟ್ಸ್ ಇದ್ರು, ನಾವ್ ಏನೇನೋ ಕೇಳ್ತಾ ಇದ್ವಿ, ಸಮ್ಟೈಮ್ಸ್ ಡೌಟ್ಸ್ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ರು. ಸೊ ನಾನು ಬಿಗ್ ಬಾಸ್ ವಾಯ್ಸ್ ನ ತುಂಬಾ ಮಿಸ್ ಮಾಡ್ಕೋತೀನಿ. ನಂಗೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಬಿಟ್ರಿ ನೀವು. ಯಾಕೆ? ಅಂತದ್ದೇನು ನಾನು ಮಾಡಿಲ್ಲ. ನಿಜ, ನನಗ್ ಬೇಜಾರಾಗ್ತಿದೆ. ಯಾವ ವಿಷಯಕ್ಕೆ? ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಆಚೆ ಬಂದಿದ್ದ? ಇಲ್ಲ, ಅಲ್ಲ, ನಿಜವಾಗ್ಲೂ ಗೊತ್ತಿಲ್ವಾ? ನೋ ಐಡಿಯಾ. ಒಬ್ರೇ ನಿನ್ನೆ ಪಾರ್ಟಿ ಮಾಡಿದ್ರೆ ನಮ್ಮನ್ನ ಕರಿಬೇಕು ಅನ್ನೋದಿದ್ದೀರಿ. ನಾಳೆ ಏನಾದ್ರು ಪಾರ್ಟಿ ಆಗಿದ್ರೆ ಕರೀತಾ ಇದ್ದೆ. ಬಂದಿದ ತಕ್ಷಣ ಡೈರೆಕ್ಟ್ ಪಾರ್ಟಿ ಕರ್ಕೊಂಡು ಹೋದ್ರು ನಮ್ಮ ಮನೇಲಿ, ಸೆಲೆಬ್ರೇಷನ್ ಅನ್ಕೊಂಡು. ಸೊ ನೆಕ್ಸ್ಟ್ ಟೈಮ್ ಪಕ್ಕ ಕರಿತೀನಿ. ಇದ್ರ ಜೊತೆಗೆ ಮೇಡಮ್, ಬಿಗ್ ಬಾಸ್ ಎನ್ನುವಂಥದ್ದು ರಾಶಿಕಾ ಅವರ ಲೈಫ್ ಅಲ್ಲಿ ಎಷ್ಟು ಟರ್ನ್ ಔಟ್ ಆಯ್ತು? ತುಂಬಾ ಆಯ್ತು. ಯಾಕೆ ಅಂತಾನು ಹೇಳ್ತೀನಿ. ಇದ್ರಕ್ಕಿಂತ ಮುಂಚೆ, ಹೋಗಕ್ಕಿಂತ ಮುಂಚೆ ಮನದ ಕಡಲು ಸಿನಿಮಾ ಮಾಡಿದ್ದೆ. ಪ್ಯಾಸ್ ಸಿನಿಮಾ ಪೋಸ್ಟರ್ ಎಲ್ಲ ಲಾಂಚ್ ಆಗಿತ್ತು. ರಾಶಿಕಾ ಅಂತ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಅಷ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿದ್ರು ಕೂಡ ರಾಶಿಕಾ ಅನ್ನೋದನ್ನೇ ರಿಷಿಕಾ ಏನೇನೋ ಕರೀತಾ ಇದ್ರು. ನಾನು ಎಲ್ಲರಿಗೂ ಕರೆಕ್ಟ್ ಮಾಡ್ತಿದ್ದೆ, ರಾಶಿಕಾ ರಾಶಿಕಾ ಅನ್ಕೊಂಡು. ಬಟ್ ಇವಾಗ ಅವರೇ ನನ್ನ ಕರೆದ್ಬಿಟ್ಟು ರಾಶಿಕಾ ಅಂದಾಗ ಎಷ್ಟು ಖುಷಿ ಆಗತ್ತೆ ಅಂದ್ರೆ, ಆ ಪ್ರೀತಿ ನನಗ್ ಸಿಕ್ಕಿದೆ ಅಂಡ್ ನನ್ನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ರಾಶಿಕಾಗೆ ರಾಶಿಕಾ ಏನು ಅಂತ ತುಂಬಾ ವಿಷಯಗಳು ಅರ್ಥ ಆಗಿದೆ. ಇದೆಲ್ಲ ಆಗಿದ್ದು ಬಿಗ್ ಬಾಸ್ ಇಂದ. ರಾಶಿಕಾ ಅಂತ ಹೆಸರಿಟ್ಟಿದ್ಯಾರು? ನಮ್ಮ ಮನೆಯಲ್ಲಿ ಅಮ್ಮ. ಅವ್ರೇನ್ ಜಾತಕ ನೋಡಿ ಇಟ್ಟಿದ ಅಥವಾ ಅಂತಕ್ಕೆ ಇಟ್ಟಿದ್ದಂಗೆ ಜನರಲ್ ಆಗಿ ಇಟ್ಟಿದ? ಜಾತಕ ನೋಡಿಟ್ರು. ರಾಶಿಕಾ ಅಂದ್ರೆ ಎಲ್ಲಾ ದೇವರು ಆಶೀರ್ವಾದ ಅಂತ. ಸೊ ಎಲ್ಲಾ ದೇವರು ಆಶೀರ್ವಾದ ಇವಳ ಮೇಲೆ ಇರ್ಲಿ ಅಂತ ಇಟ್ಟಿದ್ದಾರೆ. ನೋಡಿ, ಅದೇ ರಾಜ್ಕುಮಾರ್ ಹೇಳ್ತಾ ಇದ್ರು ಅಭಿಮಾನಿಗಳ ದೇವರು ಎನ್ನುವಂಥದ್ದು. ಅದನ್ನ ನೀವು ಪ್ರೂವ್ ಮಾಡಿದ್ರೆ ಹೆಂಗೆ ಅಂತ ಹೇಳಿದ್ರೆ, ರಾಶಿ ರಾಶಿ ಜನರ ಹೃದಯ ಗೆದ್ದಿದ್ರು. ಅದಂತೂ ನಿಜ. ಒಳಗಡೆ ಇದ್ದಾಗ ನಾನು ಪ್ರತಿ ವಾರ ಸೇವ್ ಆಗ್ತಾ ಇದ್ದೆ ಅಲ್ವಾ, ಅವಾಗ ಮೈ ಗಾಡ್ ವಾವ್ ಭಯ ಆಗ್ತಿತ್ತು. ನಾಮಿನೇಟ್ ಆದಾಗ ಈ ವಾರ ಹೋಗ್ಬಿಡ್ತೀನ ಏನು ಅಂತ. ಒನ್ ಪಾಯಿಂಟ್ ನಾನು ಯಾವತ್ತೂ ಬ್ಯಾಕ್ ಪ್ಯಾಕ್ ಮಾಡ್ಲಿಲ್ಲ. ಬಿಗ್ ಬಾಸ್ ಮನೇಲಿ ಬ್ಯಾಕ್ ಪ್ಯಾಕ್ ಮಾಡಿ ಕೊಡಕ್ಕಿರತ್ತೆ ಟ್ರಾಲಿನ. ನಾನು ಸುಮ್ನೆ ಒಂದೆರಡು ಬಟ್ಟೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೆ. ನಾನು ಬರೋ ದಿನನೂ ಪ್ಯಾಕ್ ಮಾಡಿ ಬಂದಿರ್ಲಿಲ್ಲ. ಯಾಕಂದ್ರೆ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟಿದ್ರು, ನೀನ್ ಚೆನ್ನಾಗ್ ಆಡು ರಾಶಿ, ನಾನ್ ನಿಮ್ ಜೊತೆ ಇದೀನಿ ಅನ್ನೋದಕ್ಕೆ. ಪ್ರತಿ ವಾರ ನಾಮಿನೇಟ್ ಆದಾಗ್ಲೂ ನಾನು ಸೇಫ್ ಆಗ್ತಿದ್ದೆ, ಬಿಕಾಸ್ ಆ ಪ್ರೀತಿಯಿಂದ. ಬಟ್ ಆಚೆ ಬಂದ ಆ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಇಷ್ಟೊಂದ್ ಜನ ನನ್ನನ್ನು ಇಷ್ಟಪಡ್ತಿದಾರ. ಟ್ರೋಫಿ ಸಿಕ್ಕಿಲ್ಲ, ಬಟ್ ಎಲ್ಲಾರ ಪ್ರೀತಿ ಸಿಕ್ತು ನನಗೆ ಎಂಡ್ ಆಫ್ ದ ಡೇ. ಹೊರಗಡೆ ಆ ಮನೆಯನ್ನ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಆ ಮನೆ ಒಳಗಡೆ ಹೋಗ್ಬೇಕು, ನಾನು ಕೂಡ ಒಬ್ಬ ಸ್ಪರ್ಧಿ ಆಗ್ಬೇಕು ಅಂತ. ಸೊ ನೀವು ಆ ಮನೆ ಒಳಗಡೆ ಹೋಗಿದ್ರ. ಸೊ ಒಂದು ಹಾಡು ನೆನಪಾಗುತ್ತೆ, ಸ್ನೇಹ ಅಂತ ಒಳಗೊಳಗೆ ಚೂರಿ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರಂತ. ನಿಮ್ಗೆ ಇಟ್ಟಿದಾರ ಮುಹೂರ್ತಗಳು ತುಂಬಾ? ಸಿ ಅಲ್ಲಿ ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್. ಅದು ಯಾಕಂಗಾಗತ್ತೆ ಗೊತ್ತಾ, ಅಲ್ಲಿ ಎಲ್ಲ ಏನೋ ನಾವ್ ಹಿಂಗ್ ಮಾಡ್ಬೇಕು, ಆ ನೆಗೆಟಿವ್ ಸ್ಪ್ರೆಡ್ ಮಾಡ್ಬೇಕು, ಒಬ್ರೊಬ್ರು ಜೊತೆ ಜಗಳ ಮಾಡ್ಬೇಕು ಅನ್ನೋದು ಯಾರ ಇಂಟೆನ್ಷನ್ ಇರಲ್ಲ. ಬಟ್ ಸಿಚುವೇಶನ್ಸ್ ಆ ತರ ಕ್ರಿಯೇಟ್ ಆಗತ್ತೆ ಅಲ್ಲಿ. ಈಗ ನಾಮಿನೇಟ್ ಮಾಡ್ಲೇಬೇಕಾಗತ್ತೆ. ಈಗ ನಾನು ನೀವು ಫ್ರೆಂಡ್, ಬಟ್ ನಿಮ್ ತಪ್ಪನ್ನ ನಾನು ಹೇಳಲೇಬೇಕಾಗತ್ತೆ. ನಾಮಿನೇಟ್ ಮಾಡ್ಬೇಕು, ಕಳಪೆ ಕೊಡ್ಬೇಕು ಬೇಕು ಅಂತ ಅಲ್ಲಿ ಏನೂ ಆಗಲ್ಲ. ಮಾಡ್ಬೇಕು ಅಂತ ನಾವೆಲ್ಲ ಮಾಡಾದ್ಮೇಲೆ ಅಯ್ಯೋ ಈ ತರ ಎಲ್ಲಾ ಮಾತಾಡಿದ್ವಾ, ಹಿಂಗೆಲ್ಲ ಆಯ್ತಂತ ನಾವೇ ಬೇಜಾರ್ ಮಾಡ್ಕೊಂಡಿರೋದು ಉಂಟು, ಯೋಚನೆ ಮಾಡಿರೋದು ಉಂಟು, ರಿಗ್ರೆಟ್ ಮಾಡಿರೋದು ಉಂಟು. ಬಿಗ್ ಬಾಸ್ ಮನೆ ಏನೂ ಮಾಡಕ್ಕಾಗಲ್ಲ, ಅಲ್ಲಿ ಶುಗರ್ ಕೋಟ್ ಏನೂ ಮಾಡಕ್ಕಾಗಲ್ಲ. ಇರೋದನ್ನ ನೇರವಾಗಿ ಹೇಳ್ತಾ ಇರಬೇಕು. ಅವಾಗ್ಲೇನೆ ಆಡಿಯನ್ಸ್ಗೂ ನಾವ್ ಇಷ್ಟ ಆಗೋದು, ನಮ್ಮನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಜರ್ನಿ ಇಲ್ಲಿ ತನಕ ಕಂಟಿನ್ಯೂ ಆಗತ್ತೆ. ಎಲ್ರು ನಮ್ಮವ್ರೆ, ಆದ್ರೆ ಯಾರು ನಮ್ಮವ್ರಲ್ಲ.
ಅಲ್ಲಿ ಯಾರನ್ನೂ ಟ್ರಸ್ಟ್ ಮಾಡಕ್ಕಲ್ಲ. ಟ್ರಸ್ಟ್ ಮಾಡಕ್ ಕೆಲವು ಜನನ ನಾನು ಟ್ರಸ್ಟ್ ಮಾಡ್ಬೋದು, ಒಬ್ರು ಇಬ್ರನ್ನ ಅಷ್ಟೇನೆ, ಎಲ್ಲಾರನ್ನೂ ಟ್ರಸ್ಟ್ ಮಾಡಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ. ರಾಶಿಕ್ ಅವರು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇನ್ನೂ ಎಲಿಮಿನೇಟ್ ಆಗಿಲ್ಲ, ಮನೆ ಒಳಗಡೆ ಇದ್ದಾರೆ. ಸೊ ಬಿಗ್ ಬಾಸ್ 3 ಆಸೆನ ಈಗ ಆಲ್ರೆಡಿ ಸ್ಪರ್ಧಿಗಳಿಗೆ ಹೇಳಿದ್ದಾರೆ. ಸೊ ನೀವು ಆ ಮನೆ ಒಳಗಡೆ ಇದ್ದಿದ್ರೆ ಏನ್ ಆಸೆನ ವ್ಯಕ್ತಪಡಿಸ್ತಾ ಇದ್ರಿ? ನಾನು ಫಸ್ಟ್ ಪಾನಿಪುರಿ, ನಾನು ಕೇಳ್ಕೊತಾನೆ ಇದೆ, ನನ್ಗೆ ತಿನ್ಬೇಕು ಅಂತ ಅನಿಸ್ತಿದ್ದ ಪಾನಿಪುರಿನ ತಿನ್ಬೇಕಂತ ತುಂಬಾ ಆಸೆ ಇತ್ತು. ಇನ್ನೊಂದು ನಾನು ಚಾರ್ಲಿ ವಿಡಿಯೋನ ಕೇಳ್ತಾ ಇದ್ದೆ, ನಾನು ಚಾರ್ಲಿನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಇನ್ನೊಂದು ಸುದೀಪ್ ಸರ್ ಲೆಟರ್, ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಸುದೀಪ್ ಸರ್ ನ್ಯೂ ಇಯರ್ಗೆ ಲೆಟರ್ ಕಳಿಸ್ತಾ ಇದ್ರು. ಅವ್ರ ಅಡ್ಗೆ ಅವರೇ ಕುಕ್ ಮಾಡಿ ಏನೋ ಕೊಟ್ಟು ಕಳಿಸ್ತಿದ್ರು. ನಾನು ಎಲ್ಲಾರ್ಗು ಮನೇಲಿ ಹೇಳ್ತಿದ್ದೆ ನಮ್ಗೆಲ್ಲ ಲೆಟರ್ ಬರುತ್ತೆ ಅಂತ. ಲೆಟರ್ ಬರ್ಲಿಲ್ಲ ನಮಗೆ. ಸೊ ಅದನ್ನ ತುಂಬಾ ಮಿಸ್ ಮಾಡ್ಕೊಂಡೆ, ಯಾಕಂದ್ರೆ ನಾನೇ ಎಲ್ಲರಿಗೂ ಪಾಪ ಆಸೆ ಹುಟ್ಟಿಸಿದೆ ಸುದೀಪ್ ಸರ್ ಲೆಟರ್ ಕಳಿಸ್ತಾರೆ ಅಂತ. ಅದ್ ಮಿಸ್ ಮಾಡ್ಕೊಂಡಿದ್ದೆ. ಸುದೀಪ್ ಸರ್ ಲೆಟರ್ ಕೇಳ್ತಾ ಇದ್ದೆ ನಾನು. ಈ 3 ವಿಶ್ ನೋಡಿ, ನಿಮ್ದು 3 ವಿಶ್ ಇದೆ. ಸೊ ಗಿಲ್ಲಿ ಅವ್ರದ್ದು ಎಂತ ಆಸೆ ಅಂತ ಹೇಳಿದ್ರೆ, ಮನೆ ಒಳಗಡೆ ಒಂದು ಆನೆ ಇದೆಯಂತೆ, ಆ ಆನೆ ಮೇಲೆ ಕೂರ್ಬೇಕಂತೆ. ಮನೆ ಒಳಗಡೆ ಇರೋ ಟಿವಿಲಿ ಒಂದು ಸಿನಿಮಾ ನೋಡ್ಬೇಕಂತೆ. ಸೊ ಮಲಗ್ತಾನಂತೆ, ಮಲಗ್ದಾಗ ನಾಯಿ ಬೊಗಳಬಾರ್ದಂತೆ. ಈ ರೀತಿಯ ಆಸೆಗಳನ್ನ ತೋರಿಸಿ. ಗಿಲ್ಲಿ ಸೋ ಸ್ಮಾರ್ಟ್. ನೈಸ್. ಅದು ನೆರವೇರತ್ತಾ? ಏನಾಗ್ಬೋದದು? ನೀವ್ ಹೇಳ್ಬೇಕು, ಮನೆ ಒಳಗಡೆ ಇದ್ದವ್ರು ನೀವು. ನನಗ್ ಗೊತ್ತಿಲ್ಲ. ಐ ಥಿಂಕ್ ಬಿಗ್ ಬಾಸ್ ಅದೆಲ್ಲ ಮಲ್ಕೊಳಕ್ಕೆಲ್ಲ ಕೊಡೋದೇ ಇಲ್ಲ ಅನ್ಸುತ್ತೆ. ಗೊತ್ತಿಲ್ಲ. ಆಸೆನ ನೆರವೇರಿಸ್ತೀನಿ ಅಂದಾಗ ಕೊಟ್ರು ಕೊಡ್ಬೋದು. ಬಿಗ್ ಬಾಸ್ ಇಸ್ ಸೋ ಸ್ವೀಟ್. ಮನೆ ಒಳಗಡೆ ಮಲಗಕ್ ಬಿಡಲ್ಲ ಅಂತೀರಾ, ಆದ್ರೂ ರಕ್ಷಿತ್ ಅವರೆಲ್ಲ ಮಲಗಿರ್ತಾರೆ. ಅವಳು ಕದ್ದು ಮುಚ್ಚಿ ಮಲಗ್ತಿದ್ಲು. ನಾನೇ ಹೋಗಿ ಬಿಗ್ ಬಾಸ್ಗೆ ಎಷ್ಟೊಂದ್ಸಲ ಹೇಳಿದೀನಿ, ಬಿಗ್ ಬಾಸ್ ನೋಡಿ ಮಲ್ಕೊಂಡಿದ್ದಾಳೆ ಅವಳು ಅಂತ. ಅವಳು ಮಲ್ಕೊಂಡ್ರೆ ಯಾಕೋ ಬೌ ಹಾಕ್ತಿರ್ಲಿಲ್ಲ. ನಾವ್ ಏನೇನೋ ಮಾಡ್ತಿದೀವಿ, ಬಟ್ ಆದ್ರೂ ಅವಳು ಬಿಗ್ ಬಾಸ್ ಪ್ಲೀಸ್ ನನಗೆ ಮಲ್ಕೊಳಕ್ ಕೊಡಿ ಅಂತ ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಟ್ಟೆ ಎತ್ಕೊಂಡೆಲ್ಲ ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಲ್ಗಿರೋದು ಉಂಟು. ಪನಿಷ್ಮೆಂಟ್ಸ್ ತುಂಬಾ ತಗೊಂಡಿದ್ದಾಳೆ ಅವಳು ಆ ವಿಷಯಕ್ಕೆ. ಈಗ ನೀವು ನನಗೊಂದು ಒಳ್ಳೆ ಫ್ರೆಂಡು. ಸೊ ನೀವು ನನ್ನ ಜೊತೆಗೆ ಮಾತ್ರ ಮಾತನಾಡಬೇಕು, ಬೇರೆ ಯಾರ ಜೊತೆಗೆ ಮಾತಾಡಿದ್ರು, ಬೇರೆ ಯಾರ ಜೊತೆಗೆ ಮೆಸೇಜ್ ಮಾಡಿದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಂದ್ರೆ ನಂಗೆ ಇಷ್ಟ ಆಗಲ್ಲ ಎನ್ನುವಂಥದ್ದು. ಇದೇ ರೀತಿಯ ಪ್ರಕರಣ ಇತ್ತೀಚೆಗೆ ನಡೆದಿತ್ತು. ರಕ್ಷಿತಾ ಅವರು ಅಂದ್ರೆ ಬೀನ್ ಬ್ಯಾಗ್ ಅನ್ನು ಎತ್ತಿ ಬಿಸಾಡ್ತಾರೆ. ಸೊ ಇಲ್ಲ ರಘುವಣ್ಣ ಮತ್ತೆ ಗಿಲ್ಲಿ ಅವ್ರು ನನ್ನ ಜೊತೆಗೆ ಮಾತ್ರ ಇರ್ಬೇಕು. ಅದನ್ನ ನೀವು ಕಡಾಖಂಡಿತವಾಗಿ ಖಂಡಿಸ್ತೀರಾ? ಅಂದ್ರೆ ಮನೆ ಅಂದಾಗ ಎಲ್ಲರೂ ನಮ್ಮವರೇ, ಎಲ್ಲರ ಜೊತೆ ಬೆರೆಯೋದು ಸಹಜ ಅಂತ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಹೌದು, ಮನೆಯೊಳಗೆ ಇರೋದೇ 5-6 ಜನ. ಈ ತರ ಏನಕ್ಕೆ ಎನ್ನುವಂಥದ್ದು ಅದ್ ಹೇಗಾಗತ್ತೆ, ಮನೇಲಿ ಕಡಿಮೆ ಆಗ್ತಾ 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 ನಮಗ್ ನಾವೇ ಆಗಿರ್ತೀವಿ. ಅಲ್ಲಿ ಅವ್ರು ಇರೋದ್ 10 ಜನ, ನೀವೆಲ್ಲರ ಜೊತೆನೂ ಮಾತಾಡ್ಬೇಕಾಗತ್ತೆ. ನಾನು ಎಲಿಮಿನೇಟ್ ಆಗಿದ್ ವೀಕಲ್ಲಿ 8 ಜನ ಇರ್ತೀವಿ. ಒಂದಿಬ್ರು ಕಿಚನ್ ಅಲ್ಲಿ ಇದ್ರೆ ಇನ್ನೊಂದಷ್ಟು ಜನ ನಾವು ಇದರಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇರ್ತಿದ್ವಿ, ಇಲ್ಲ ಗಾರ್ಡನ್ ಏರಿಯಾದಲ್ಲಿ ಇರ್ತಿದ್ವಿ. ಮನೆ ಫುಲ್ ಖಾಲಿ ಆಗೋಗಿತ್ತು. 3 ಜನನು ಒಂದೇ ಕಡೆ ಕುತ್ಕೊಂಡ್ರೆ 3 ಜನ ಉಳಿತಾ ಇದ್ರು. ಯಾರ ಜೊತೆ ನಾವು ಮಾತಾಡೋದು? ಎಲ್ಲಾರ ಜೊತೆನೂ ಮಾತಾಡ್ಬೇಕಾಗತ್ತೆ. ಹಂಗ ಅನ್ಕೊಂಡು ಪೊಸಿಟಿವ್ ಫೀಲ್ ಮಾಡಿ ಬೀನ್ ಬ್ಯಾಗ್ ನೆಲ್ಲ ಪಕ್ಕಕ್ಕೆಲ್ಲ ಇಟ್ರೆ ತುಂಬಾ ಹಿಂಸೆ ಅನ್ನಿಸು. ಎಲ್ಲಾರು ಮನೇಲಿ ಇದ್ದಾಗ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ತುಂಬಾ ಜನ ಇರ್ತೀವಿ, ಎಲ್ಲಾ ಕಡೆ ಮಾತಾಡ್ತಿರ್ತೀವಿ ಅನ್ಕೊಂಡು. ಬಟ್ ಕಡಿಮೆ ಆಗ್ತಾ 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 ನಮಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ಮನೇಲಿ ಯಾರು ಇಲ್ಲ, ಯಾರ ಜೊತೆ ಮಾತಾಡೋಣ, ಯಾರ ಜೊತೆ ಇಂಟ್ರಾಕ್ಟ್ ಮಾಡೋಣ ಅಂತ. ಬಟ್ ಆ ಟೈಮಲ್ಲಿ ರಕ್ಷಿತಾ ಮಾಡಿದ್ ನಂಗೆ ಸಿಕ್ಕಾಬಡೆ ಬೇಜಾರಾಯ್ತು. ಸುಮ್ನೆ ಅವಳ ಒಪಿನಿಯನ್ಸ್ ನ ಅವಳು ಹೇಳಕ್ ಸ್ಟಾರ್ಟ್ ಮಾಡಿದ್ಲು. ಅದೊಂದು ರಕ್ಷಿತಾ ಮೇಲೆ ತುಂಬಾ ಬೇಜಾರಾಯ್ತು ನನ್ಗೆ.